ಅಲ್ಲಿ ನಮ್ಮ ಕಮಿಟ್ರಿ ಬಾಕ್ಸ್ ಹತ್ರ ಒಂದು ಮೊಬೈಲ್ ಸಿಕ್ಕಿದೆ. ಯಾರಿಟ್ಟೋಗಿರೋದು? ಅಲ್ಲಿ ರಾಯಲ್ ಸ್ಟ್ರೈಕರ್ಸ್ ಎಸ್ಟ್ರಾಸ್ ಆಟಗಾರರು, ಅದೇ ರೀತಿ ಟೌನ್ MRDB ಎಸ್ಟ್ರಾ ಆಟಗಾರರು ಕಡ್ಡಾಯವಾಗಿ ಬರಬೇಕೆಂಬುದನ್ನು ತಿಳಿಸ್ತಾ ಇದ್ದಾವೆ. ಬೌಲರ್ ನೇಮ್ ಸಿರಾಜ್. ಮೊದಲ ಓವರ್ಗಾಗಿ ರಾಯಲ್ ಸ್ಟ್ರೈಕರ್ ಮೊದಲ ಓವರ್ ಎಸೆತಗಾರಿಕೆ ಭಾಗದಲ್ಲಿ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್ ಆಟಗಾರರು. ಮೊದಲ ಚೆಂಡು ಡಾಟ್ ಬಾಲ್. ಈ ಬಾರಿ ಎಸಗದ ಎರಡನೆಯ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಎರಡು ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತನೆಯನ್ನ ಕಾಣ್ತಾ ಇದೆ. ಮತ್ತೆ ಮೂರನೆಯ ಚೆಂಡಿಗಾಗಿ ಮತ್ತೆ ಸಿರಾಜ್. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಬೌಂಡರಿಯ ಮುಖಾಂತರವಾಗಿ ಖಾತೆ ಆರಂಭವನ್ನ ಕಾಣ್ತಾ ಇರುವಂತ ಟೌನ್ MRDB ತಂಡ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಖಾತೆ ಆರಂಭವನ್ನ ಕಾಣ್ತಾ ಇದೆ. ತರದ ಮೊತ್ತ 4 ಓಟಗಳು. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತನ್ಮೂಲಕ ಬೌಂಡ್ರಿ, ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವಣ ಇವಾಗ ಬೌಂಡರಿಯನ್ನು ದಾಖಲಿಸಿದ್ರು. ಬೌಂಡರಿಯ ಮುಖಾಂತರವಾಗಿ ತಡದ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್. ಈ ಬಾರಿ ಸಗದ ಚೆಂಡು ಗೂಟದ ಹಿಂಭಾಗದ ಗಾರ್ಡಿಗ ಬೈಸ್ ಮುಖಾಂತರವಾಗಿ ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಬೌಂಡರಿಯ ಮುಖಾಂತರವಾಗಿ ತಡೆದ ಮೊತ್ತ ಕೂಡ 12 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಓವರ್ 12ಕ್ಕೆ ನೋ ಲಾಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತ ಟೌನ್ MRDB ತಂಡ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ಮತ್ತೋರ್ವ ಪ್ರೋತ್ಸಾಹಕರಾಗಿರುವಂತ ಸಿರಾಜ್ ಭಾಯ್ ಪಾರ್ಸಲ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆದರಣೀಯವಾಗಿರುವಂತ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಎಂಬುದನ್ನ ತಿಳಿಸ್ತಾ ಇದ್ದೇವೆ. ಅಲ್ಲಿ ಆದಷ್ಟು ಬೇಗ ಬಾಲ್ ಅನ್ನ ಚೆಂಡನ್ನು ನೀಡಬೇಕು ಎಂಬುದನ್ನು ತಿಳಿಸ್ತಾ ಇದ್ದೇವೆ. ಈ ಬಾರಿ ಸಗದ ಚೆಂಡು ವೈಟ್ ಬಾಲ್ ಅಕ್ರಮ ಎಸೆತ ಮತ್ತೆ ಎಸ್ಟ್ರಾಸ್ ರೂಪದಲ್ಲಿ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ ತನ್ನದ ಮೊತ್ತ ಕ್ರಿಕೆಟ್ನ ದುರಾದೃಷ್ಟ ಸಂಖ್ಯೆ 13 ಓಟವನ್ನು ದಾಖಲಿಸ್ತಾ ಇದೆ. ಈ ತನ್ಮೂಲಕವಾಗಿ ಹೋದರೆ ಆಘಾತವನ್ನ ಕಾಣ್ತಾ ಇದೆ. ಅಬ್ದುಲ್ ಬ್ಯಾಕ್ ಟು ದ ಪೆವಿಲಿಯನ್.
ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಬೌಂಡರಿಯ ಸೇರ್ಪಡೆ, ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ ಕೂಡ ಇವಾಗ 17 ಓಟವನ್ನು ದಾಖಲಿಸ್ತಾ ಇದೆ. ಈ ಬಾರಿ ಸಗದ ಚೆಂಡು ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಹೊಡೆತ, ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ ಕೂಡ ಇವಾಗ 18 ಓಟವನ್ನು ದಾಖಲಿಸ್ತಾ ಇದೆ. ಈ ಬಾರಿ ಸಗದ ಚೆಂಡು ಮತ್ತೆ ಸಿಂಗಲ್ ರೂಪದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ ಇವಾಗ 19 ಓಟಗಳು. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ ಎರಡನೇ ಓವರ್ ಮುಕ್ತಾಯಕ್ಕಾಗಿ. ಈ ಬಾರಿ ಸಗದ ಚೆಂಡು ಮತ್ತೆ ವೈಟ್ ಬಾಲ್, ಅಕ್ರಮ ಎಸೆತ. ಎಸ್ಟಾಸ್ ರೂಪದಲ್ಲಿ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ, ತಳದ ಮೊತ್ತ 20 ಓಟವನ್ನು ದಾಖಲಿಸ್ತಾ ಇರುವಂತ ಟೌನ್ ಹೆಮ್ಮಾಡಿ ಬಿ ತಂಡ. ಈ ಬಾರಿ ಗೋಟದ ಹಿಂಭಾಗದ ಗಾಡಿಗ ವೈಫಲ್ಯ. ವೈಟ್ ಪ್ಲಸ್ ಬೌಂಡ್ರಿ 1+4 5 ಓಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ 25 ಓಟವನ್ನು ದಾಖಲಿಸ್ತಾ ಇದೆ. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತ, ಸಡನ್ಲಿ ಆಗಿರುವಂತಹ ನೆಗೆತವನ್ನ ಕಾಣ್ತಾ ಇರುವಂತಹ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ನದ ಮೊತ್ತ 26 ಓಟಗಳು. ಎರಡನೇ ಓವರ್ ಕೂಡ ಸಮಾಪ್ತಿಯನ್ನ ಕಾಣ್ತಾ ಇದೆ. ತೌಸೀಫ್ ಎಸೆತಗಾರಿಕೆ ಭಾಗದಲ್ಲಿ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ, ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರಕ್ಷಣೆಗಳು ಎಷ್ಟ ಕವರ್ಸ್ ಭಾಗದಲ್ಲಿ ದಾಖಲಿಸ್ತಾ ಇದ್ದಾರೆ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತನ್ನದ ಮೊತ್ತ ಕೂಡ ಇವಾಗ 1 ಅಂಕಿ ಏರಿಕೆಯನ್ನು ಕಂಡುಕೊಂಡ್ರೆ ತನ್ನದ ಮೊತ್ತ 27 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಆಟ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಮತ್ತೆ ಬೌಂಡ್ರಿ. ಅದೇ ರೀತಿಯಲ್ಲಿ ಅಂಕಣದ ಹೊರಭಾಗದಲ್ಲಿರುವಂತಹ ಬ್ಯಾನರ್ಗಳಿಗೆ ಯಾವುದೇ ರೀತಿಯ ಕಾಲ್ಗಳನ್ನು ಇಡಬೇಡಿ ಎಂಬುದನ್ನು ತಿಳಿಸ್ತಾ ಇದ್ದೇವೆ. ದಯವಿಟ್ಟು ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಬೌಂಡರಿಯ ಸೇರ್ಪಡೆ, ಮತ್ತೆ ಕ್ಷೇತ್ರರಕ್ಷಣೆ ಎಡವಟ್ಟನ್ನು ಕಾಣ್ತಾ ಇದೆ. ಮತ್ತೆ ಬೌಂಡರಿಯ ಮುಖಾಂತರವಾಗಿ ತಡೆದ ಮೊತ್ತ 35 ಓಟವನ್ನು ದಾಖಲಿಸ್ತಾ ಇದೆ. 35. ಈ ಬಾರಿ ಕೂಡ ನೆಟ್ಟನೇರ ಹೊಡೆತಗಳು ಬರ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ 3ನೇ ಓವರ್ ಮುಕ್ತಾಯಕ್ಕಾಗಿ.
ಈ ಬಾರಿ ಕೂಡ ಬಹಳ ಚಂದ ರೀತಿಯ ಹೊಡೆತ ತನ್ಮೂಲಕ ಬೌಂಡ್ರಿ. ಈ ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ ಕೂಡ ಇವಾಗ 39 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಓವರ್ನಲ್ಲಿ ಸಿರಾಜ್ 12 ಓಟಗಳಿಗೆ ಅವಕಾಶವನ್ನು ಮಾಡಿದ್ರು. ಆ ಬಳಿಕ ಎರಡನೇ ಓವರ್ನಲ್ಲಿ ರಫೀಕ್ 14 ಓಟಗಳಿಗೆ ಅವಕಾಶವನ್ನು ಮಾಡಿದ್ರು. ಇವಾಗ ಮೂರನೇ ಓವರ್ನಲ್ಲಿ ತೌಸೀಫ್ 13 ಓಟಗಳಿಗೆ ಅವಕಾಶವನ್ನು ಮಾಡಿದ್ರೆ 3 ಓವರ್ ಮುಕ್ತಾಯಕ್ಕೆ ತಡೆದ ಮೊತ್ತ 39 ಓಟಗಳು. ಎಸೆತಗಾರಿಕೆ ಭಾಗದಲ್ಲಿ ಸಿರಾಜ್ ಪರಿಚಯವನ್ನು ಮಾಡ್ತಾ ಇದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಆಟ. ಅಲ್ಲಿ ಗೇಟ್ ಹತ್ರ ಇರುವಂತ ಬ್ಯಾನರ್ ಬಳಿ ಕೂತಿರುವಂತ ಪ್ರೇಕ್ಷಕರು ದಯವಿಟ್ಟು ಅಲ್ಲಿ ಬ್ಯಾನರ್ ಇಂದ ಕಾಲ್ಗಳನ್ನು ಹಿಂಭಾಗಕ್ಕೆ ಮಾಡಬೇಕು ಎಂಬುದನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಎಸೆತ ಗೋಡ್ಲ್ಯಾಂಡ್ ಡೆಲಿವರಿ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ತಡೆದ ಮೊತ್ತ 40 ಓಟಗಳು. ಈ ಬಾರಿ ಲೋವರ್ ಫುಲ್ ಟಾಸ್ ಎಸೆತ ತನ್ಮೂಲಕ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಬೌಂಡರಿಯ ಮುಖಾಂತರವಾಗಿ ತಡೆದ ಮೊತ್ತ ಕೂಡ ಇವಾಗ 44 ಓಟಗಳು 44. ಹೋದರೆ ಆಘಾತವನ್ನ ಕಾಣ್ತಾ ಇದೆ. ತಡೆದ ಮೊತ್ತ 45ಕ್ಕೆ ಹೋದರೆ ಆಘಾತವನ್ನ ಕಾಣ್ತಾ ಇದೆ. ಮೊದಲ ಎರಡನೇ ಹೋದರೆ ಆಘಾತದ ರೂಪದಲ್ಲಿ ಪಂದ್ಯಾಟವನ್ನ ಕಾಣ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ. ಬಹಳ ಚಂದ ಅದ್ಭುತ ಪಂದ್ಯಾಟ ಮುಂದುವರಿಕೆಯನ್ನ ಕಾಣ್ತಾ ಇರುವಂತ ಈ ಬಾರಿಯ ಜಾಮಿಯಾ ಟ್ರೋಫಿ. ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಹೊಡೆತಗಳು ಬರ್ತಾ ಇದೆ. ತನ್ಮೂಲಕ ತೃತೀಯ ನೇತ್ರ ಅದ್ಯಾವ ರೀತಿಯ ಡಿಸಿಷನ್ ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ SSC ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇರುವಂತ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ 23ನೇ ಬಾರಿ ಇವಾಗ ಜಾಮಿಯಾ ಟ್ರೋಫಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎರಡನೇ ದಿನದ ಅಂತಿಮ 2 ಪಂದ್ಯಾಟಗಳು ಮಾತ್ರ ಬಾಕಿ ಇದೆ. ನಾಳೆಯ ದಿವಸದಲ್ಲಿ ಪ್ರಾಮುಖ್ಯ ಘಟ್ಟದ ಪಂದ್ಯಾಟಗಳು ಆರಂಭವನ್ನ ಕಾಣುತ್ತೆ. ಬೆಳಗ್ಗೆ 10 ಗಂಟೆಗೆ ಪಂದ್ಯಾಟ ಆರಂಭವನ್ನ ಕಾಣುತ್ತೆ ಎಂಬುದನ್ನು ಇವಾಗಲೇ ತಿಳಿಸ್ತಾ ಇದ್ದೇವೆ. ನಾಳೆ ಯಾವುದೇ ಪಂದ್ಯಾಟಕ್ಕೆ ಸಮಯ ವಿಳಂಬವನ್ನ ಮಾಡಬೇಡಿ ಎಂಬುದನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ.
ಔಟ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಮೂರನೇ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ತಸ್ಲೀಂ ಎಸೆತಗಾರಿಕೆ ಭಾಗದಲ್ಲಿ ತಸ್ರೀಫ್ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳು ಬರ್ತಾ ಇದೆ. ತನ್ಮೂಲಕ ಬೌಂಡರಿಯ ಸೇರ್ಪಡೆ. ಈ ಬೌಂಡರಿಯ ಮುಖಾಂತರವಾಗಿ ತಡೆದ ಮೊತ್ತ 49 ಓಟಗಳು. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಶಾನ್ವಾಸ್ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ 53 ಓಟವನ್ನು ದಾಖಲಿಸ್ತಾ ಇರುವಂತಹ ಟೌನ್ ಹೆಮ್ಮಾಡಿ ಬಿ ತಂಡ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಮತ್ತೆ ನೇರ ಗುರಿಗಳು ಬರ್ತಾ ಇದೆ. ತನ್ಮೂಲಕ ತೃತೀಯ ನೇತ್ರ ತೀರಾ ಕ್ಲೋಸ್ ಆಗಿರುವಂತ ಡಿಸಿಷನ್ ಆಗುದ್ರಿಂದ ಮತ್ತೆ ತೃತೀಯ ನೇತ್ರಕ್ಕೆ ಹೊರ ಹೋಗ್ತಾ ಇರುವಂತ ತೀರ್ಪುಗಾರರು. ತೀರಾ ಕ್ಲೋಸ್ ಆಗಿರುವಂತ ಡಿಸಿಷನ್ ಆಗುದ್ರಿಂದ ತೃತೀಯ ನೇತ್ರ ಯಾವ ರೀತಿಯ ಡಿಸಿಷನ್ ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಅದೇ ರೀತಿ ನಮ್ಮ ಹುದರಿ ಆಘಾತ ಎಂಬ ಸೂಚನೆಗಳು ಬರ್ತಾ ಇದೆ. ಹೊಸ ದಾಂಡಿಗ ಮುನಾಫ್ ಅಂಕಣ ಒಳಭಾಗ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತ ಯುಟಿ ಫೈಸಲ್ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಇದ್ದಾವೆ. ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಬಾವ ಮತ್ತು ಬಾಮೈದೆ ಇವಾಗ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಬಾಯ್ ಮೈಮದನ ಹೊಡೆತಗಳು. ಇವಾಗ ಬೌಂಡರಿಯ ಸೇರ್ಪಡೆ. ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಇವಾಗಲೇ ಕೊನೆಯ ಚೆಂಡಲ್ಲಿ ಬಾಮೈದ ಬೌಂಡರಿಯನ್ನು ದಾಖಲಿಸಿದ್ರು. ಇವಾಗ ಬಾವ ಸ್ಟ್ರೈಕರ್ ಇಲ್ಲಿದ್ದಾರೆ. ಮುನಾಫ್ ಅವರು ಬೌಂಡರಿಯನ್ನು ಒಂದು ಬೌಂಡರಿಗೆ 500 ರೂಪಾಯಿ ಇವಾಗಲೇ ಘೋಷಣೆಯನ್ನು ಮಾಡ್ತಾ ಇರುವಂತವರು ಫೈಜಲ್. ಈ ಬಾರಿ ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ 59 ಓಟಗಳು. ಈ ಬಾರಿ ಸಗದ ಚೆಂಡು ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿ ಆಗಿರುವಂತ ಹೊಂದಾಣಿಕೆ ಕ್ಷೇತ್ರ ರಕ್ಷಣೆ. ವೈಟ್ +1.
2 ಬೌಂಡರಿಯನ್ನು ದಾಖಲಿಸಿದ್ರೆ ಮುನಾಫ್ ಅವರು ಹೇಳೋಕ್ಕಿಂತ ಮೊದಲೇ ಔಟ್ ಆಗಿ ಆಯ್ತು. ಅವರು ಮೊದಲ ಪಂದ್ಯಾಟದಲ್ಲಿ 12,000 ತಗೊಂಡಿದ್ದಾರೆ. ಇವಾಗ ಘೋಷಣೆ ಮಾಡೋಕ್ಕಿಂತ ಮುಂಚೆ ಔಟ್ ಆದ್ರು. ಒಂದು ವೇಳೆ ಮೊದಲೇ ಹೇಳಿದ್ರೆ ಅವ್ರೇನೋ ಒಂದು ಆಲೋಚನೆ ಮಾಡ್ತಾ ಇದ್ರು. ಇವಾಗ ಬಾಬಾ ಔಟ್ ಆದ್ರು, ಬಾಮೈದ ಔಟ್ ಆದ್ರು. ಆ ಬಾಬಾ ಇನ್ನೂ ಕೂಡ ಅಂಕಣ ಒಳಭಾಗದಲ್ಲಿ ಇದ್ದಾರೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ತನ್ಮೂಲಕ ಮಿಡ್ ಆಫ್ ವಿಭಾಗದಲ್ಲಿ ಬೌಂಡರಿಯ ಸೇರ್ಪಡೆ. ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ 65 ಓಟಗಳು. ಬೃಹತ್ ಮೊತ್ತದಂತ ಕಾಲಿಡ್ತಾ ಇರುವಂತ ಟೌನ್ ಹೆಮ್ಮಾಡಿ ಬಿ ತಂಡ ಈ ಬಾರಿ ವಿಶಿಷ್ಟದ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ತನ್ಮೂಲಕ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ 66 ಓಟಗಳು. ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್. ಈ ಬಾರಿ ಕೂಡ ವೈಡ್ ಬಾಲ್. ಅಕ್ರಮ ಎಸೆತ. ತೀರ್ಪುಗಾರಿಕೆ ಭಾಗದಲ್ಲಿ ಬಹಳಷ್ಟೊಂದು ಜನಪ್ರಿಯತೆ ಆಟಗಾರ, ಜೊತೆಗೆ ಹತ್ತಿರ ಕಣ್ಣಿನ ಮುದ್ದಿನ ತೀರ್ಪುಗಾರ. ರಫೀಕ್ ಅವರು 1 ವಿಕೆಟ್ ಪಡ್ಕೊಂಡ್ರೆ ಸಲೀಂ ಅವರ ಮುಖಾಂತರವಾಗಿ 1,000. 2,000. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ಈ ಚೆಂಡಲ್ಲಿ ವಿಕೆಟ್ ಅನ್ನ ಪಡ್ಕೊಂಡ್ರೆ ಸಲೀಂ ಅವರ ಮುಖಾಂತರವಾಗಿ 2,000 ನಗದಿನ ಘೋಷಣೆ ಇದೆ. ಇದು ರಫೀಕ್ ಅವರಿಗೆ ಮಾತ್ರ. ಈ ಬಾರಿ ಸಗದ ಚೆಂಡು ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ 71 ಓಟಗಳು. ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಓಟವನ್ನು ದಾಖಲಿಸ್ತಾ ಇರುವಂತ ಟೌನ್ ಹೆಮ್ಮಾಡಿಯ ಬಿ ತಂಡ ಈ ಟೂರ್ನಮೆಂಟ್ ಅಲ್ಲಿ 4 ತಂಡಗಳ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 4 ತಂಡಗಳಲ್ಲಿ ಇವಾಗ ಕೊನೆಯ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಈ ಟೂರ್ನಮೆಂಟಿನ ಉದ್ದಗಲಕ್ಕೂ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತ ತೀರ್ಪುಗಾರಿಕೆಯನ್ನು ಮಾಡ್ತಾ ಇರುವಂತ ಕುಂದಾಪುರ ಭಾಗದ ಬಹಳಷ್ಟೊಂದು ಅನುಭವಿ ಆಟಗಾರ, ಜಾನ್ಸನ್ ಕುಂದಾಪುರದ ಕಾಯಂ ಸದಸ್ಯ. 40 ಗಜಗಳ ಪಂದ್ಯಾಟದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತ ಆಟಗಾರಿಕೆಯನ್ನು ದಾಖಲಿಸಿರುವಂತಹ ಆಟಗಾರ ಕೂಡ ಅನಿಲ್ ಕಾರ್ವೆ ಇವಾಗ ತೀರ್ಪುಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಅದೇ ರೀತಿ ಈ ಟೂರ್ನಮೆಂಟಿನ ಸಹ ತೀರ್ಪುಗಾರಿಕೆ ಭಾಗವನ್ನು ಕಾಣ್ತಾ ಇರುವಂತವರು ತೀರ್ಪುಗಾರಿಕೆ ಭಾಗದಲ್ಲಿ ಸುಭಾಷ್ ಇವರು ಕೂಡ ಕಾಯಕವನ್ನು ಮುಂದುವರಿಸ್ತಾ ಇದ್ದಾರೆ. ಅಲ್ಲಿ ಸುಹೇಲ್ ಅವರಲ್ಲಿದ್ರು ವೀಕ್ಷಕರನ್ನು ಕೊಟ್ಟ ಹತ್ರ ಬರ್ಬೇಕಾ ಕೇಳಿಕೊಳ್ತಾ ಇದ್ದಾವೆ. ಇನ್ನಿಂಗ್ಸ್ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ರಫೀಕ್ ದಾಖಲಿಸಿದ್ರು. ಊಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಈ ಬಾರಿ ಸಗದ ಚೆಂಡು ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಖಾತೆ ಕೂಡ ಆರಂಭವನ್ನ ಕಾಣ್ತಾ ಇರುವಂತ
ರಾಯಲ್ ಸ್ಟ್ರೈಕರ್ಸ್. ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿ ಎಸೆತ ಹರ್ಷದ ಎಸೆತ. ಇವಾಗ ಯು ಮಿಸ್ ಐ ಹೇಟ್ ನಡು ನತ್ಯ ಮೇಲೆ ಕತಿಯ ಪ್ರಹಾರ ಕ್ಲೀನ್ ಬೋಲ್ಡ್ ರೂಪದಲ್ಲಿ ಉಬ್ಬಿ ಆಘಾತವನ್ನ ಕಾಣ್ತಾ ಇದೆ. ಹೊಸ ದಾಂಡಿಗರ ಸೇರ್ಪಡೆಯನ್ನ ಕಾಣ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಈ ಬಾರಿ ಸಗದ ಚೆಂಡು ಮತ್ತೆ ಊಟಗಳು ಬರ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಡದ ಮೊತ್ತ ಕೂಡ ಇವಾಗ 2 ಊಟಗಳು. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ರಫೀಕ್ ದಾಖಲಿಸಿದ್ರು. ಮತ್ತೆ ಬೌಂಡರಿಯ ಮುಖಾಂತರವಾಗಿ ತಡದ ಮೊತ್ತ ಕೂಡ 6 ಊಟಗಳು. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಮೊದಲ ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಓವರ್ಗೆ ತನ್ನ ಮತ್ತು 6 ಓಟಗಳು. ಅಲ್ಲಿ ದಿನದ ಅಂತಿಮ ಪಂದ್ಯಾಟವನ್ನು ಆಡುತ್ತೆ ರಾಯಲ್ ಸ್ಟ್ರೈಕರ್ಸ್ ಮತ್ತು ಕ್ರೌನ್ ಮದರ್ ಪ್ಯಾಲೇಸ್. ಖುಷಿ ಅಮರ್ ನಾಯಕರು ಆಟಗಾರ ರೆಡಿ ಆಗಿರಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಕ್ಷೇತ್ರಕ್ಷಣೆ ಎಡವಟ್ಟು. 1ರ ಬದಲಿಗೆ ಇವಾಗ 4 ಓಟದ ಸೇರ್ಪಡೆಯನ್ನ ಕಾಣ್ತಾ ಇದೆ. 4 ಓಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಡದ ಮೊತ್ತ 10 ಓಟಗಳು. ಈ ಬಾರಿ ಸಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. 72ರ ಒಂದು ಬೃಹತ್ ಮೊತ್ತದ ಚೇಸ್ ಮಾಡಬೇಕಾಗಿರುವಂತ ರಾಯಲ್ ಸ್ಟ್ರೈಕರ್ಸ್. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಬೌಂಡ್ರಿ. ಅಲ್ಲಿ ದಯವಿಟ್ಟು ಗಮನಿಸಬೇಕು, ರಾಯಲ್ ಸ್ಟ್ರೈಕರ್ಸ್ ಮತ್ತು ಟೌನ್ ಹೆಮ್ಮಾಡಿ ಬಿ 9 ಆಟಗಾರರು ಇಮಿಡಿಯೇಟ್ ಆಗಿ ಬರಬೇಕು. ಇಲ್ಲದಿದ್ರೆ ಸ್ಕೋರ್ ಬೋರ್ಡಿನ ಸ್ಕೋರ್ ಹೇಳೋದಿಲ್ಲ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಹರ್ಷದ್ ಎಸಗಾರಿಕೆ ಭಾಗವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಬಾರಿ ಮತ್ತೆ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ.
ಈ ಬಾರಿ ಸಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ, ಬ್ಯಾಕ್ ಟು ಬ್ಯಾಕ್ ಆಗಿ ಡಾಟ್ ಬಾಲ್ ಪರಿವರ್ತನೆಯನ್ನ ಕಾಣ್ತಾ ಇದೆ. ಈ ಬಾರಿ ಸಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಮ್ಮ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಅತಿಥಿಗಳಾಗಿ ಆಗಮಿಸಿರುವಂತ ಚಿನ್ನ ಇವರಿಗೆ ನಮ್ಮ ಈ ಸಂಸ್ಥೆ ಅಧ್ಯಕ್ಷರಾಗಿರುವಂತ ಅಮೀರ್ ಸುಹೇಲ್ ಇವರು ಒಂದು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಚಿನ್ನ ಇವರಿಗೆ ಒಂದು ಗೌರವದ ಸ್ಮರಣಿಕೆಯನ್ನು ನಮ್ಮ ಈ ಸಂಸ್ಥೆ ಅಧ್ಯಕ್ಷರಾಗಿರುವಂತ ಅಮೀರ್ ಸುಹೇಲ್ ಅವರ ಮುಖಾಂತರವಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಮತ್ತೋರ್ವ ಅತಿಥಿಗಳಾಗಿರುವಂತ ಸಿರಾಜ್ ಬಾಯ್ ಇವರಿಗೆ ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರುವಂತ ಅಮೀರ್ ಬಾಯ್ ಅವರೇ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಮೀರ್ ಸುಹೇಲ್ ಇವರು ಒಂದು ಗೌರವದ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಮತ್ತೋರ್ವ ಅತಿಥಿಗಳಾಗಿರುವಂತ ಮುನವರ್ ಇವರಿಗೆ ಕೂಡ ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರುವಂತ ಅಮೀರ್ ಸುಹೇಲ್ ಅವರು ಒಂದು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಅದೇ ರೀತಿ ಮತ್ತೋರ್ವ ಅತಿಥಿಗಳಾಗಿರುವಂತಹ ಸುಹೇಫ್ ಇವರಿಗೆ ಅಮೀರ್ ಸುಹೇಲ್ ಅವರು ಒಂದು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಅಮ್ಮಿ ಇವರಿಗೆ ನಮ್ಮ ಸಂಸ್ಥೆ ಅಧ್ಯಕ್ಷರು ಒಂದು ಗೌರವದ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಮತ್ತೋರ್ವ ಅತಿಥಿಗಳಾಗಿರುವಂತಹ ಮುಬೀನ್ ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷರೇ ಒಂದು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಪ್ರೀತಿ ವಾಕ್ಯಕ್ಕೆ ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರೇ ಒಂದು ಗೌರವದ ಸ್ಮರಣಿಕೆ ಮೂಲಕವಾಗಿ ಅವರಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಮುನಾಫ್ ಎಸ್ಸಗಾರಿಕೆ ಭಾಗದಲ್ಲಿ ಈ ಬಾರಿ ಸಗದ ಚೆಂಡು ಬೌಂಡರಿಯ ಸೇರ್ಪಡೆ. ಮುನಾ ಅವರು ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರೆ 5,000 ಘೋಷಣೆ ಇದೆ. ಈ ಘೋಷಣೆಯನ್ನ ಮುನವರ್ ಕೋಡಿ ಇವರು ನೀಡ್ತಾರೆ. ಆವಾಗ ಹಿಂದಿನ ಪಂದ್ಯಾಟದಲ್ಲಿ ಒಂದು ಬೌಂಡ್ರಿಗೆ 12,000 ಇತ್ತು. ಇವಾಗ 3 ವಿಕೆಟ್ ಅನ್ನ ಪಡ್ಕೊಂಡ್ರೆ, ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರೆ 5,000 ಮುನವರ್ ಕೋಡಿ ನೀಡಿ ಗೌರವಿಸ್ತಾರೆ. ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ. ಹೊಸ ದಾಂಡಿಗ ಅಂಕಣ ಒಳಭಾಗಕ್ಕೆ ಪ್ರವೇಶವನ್ನ ಕಾಣ್ತಾ ಇರುವಂತ ಹೊಸ ದಾಂಡಿಗರ ಸೇರ್ಪಡೆ. ಈ ಬಾರಿ ಸಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಅಲ್ಲಿ ಮುಂದಿನ ಪಂದ್ಯಾಟ ಆಡುವಂತ ಖುಷಿ ಅಮರ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ.
ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ. ಮುನಾಫ್ ಕ್ಷೇತ್ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಾಜ್ ಸ್ಟ್ರೈಕರ್ ಭಾಗದಲ್ಲಿ ಆರಂಭಿಕ ದಿವಸದಲ್ಲಿ ಬಹಳ ಚಂದ ಉತ್ತಮ ರೀತಿಯ ಆಟವನ್ನು ಆಡುತ್ತಾ ಇರುವಂತಹ ಆಟಗಾರ ಕೂಡ ನಾಜ್ ಕೆಲವೊಂದು ಸಮಯದ ಬಳಿಕ ಮತ್ತೆ ಕ್ರಿಕೆಟ್ಗೆ ಆರಂಭವನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಸಗದ ಚೆಂಡು ತೌಸೀಫ್ ಹೊಡೆತ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ. ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದೆ. ತರದ ಮೊತ್ತ ಕೂಡ 31 ಓಟಗಳು. ಕೊನೆಯ 2 ಚೆಂಡು, ಲಾಸ್ಟ್ ಬಾಲ್. ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಹೊಡೆತಗಳು ಮಾತ್ರ ಬರ್ತಾ ಇದೆ. ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರ ಕ್ಷಣಗಳು ದಾಖಲಾದರೂ ಕೂಡ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಈ ಬಾರಿ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ. ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಇವಾಗ ಮತ್ತೆ 6ನೇ ಓವರ್ಗಾಗಿ ಮುನಾಫ್ ಅವರು ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡ್ಕೊಂಡ್ರೆ 5,000 ಇದೆ. ಈ ಬಾರಿ ಸಗದ ಚೆಂಡು ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಎಸ್ ಮುಖಾಂತರವಾಗಿ ಮತ್ತೆ ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ ಇವಾಗ 33 ಓಟವನ್ನು ದಾಖಲಿಸ್ತಾ ಇದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಬೌಂಡ್ರಿ. ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಬೌಂಡರಿಯ ಸೇರ್ಪಡೆ. ಈ ಬಾರಿ ಬಿರುಸಿನ ಹೊಡೆತ. ಸೀಮರೆಗೆ ಹೊರಭಾಗದಲ್ಲಿ ಸಿಕ್ಸರ್. ನಿಯಮದ ಉಲ್ಲಂಘನೆ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಮತ್ತೊಂದು ಹೋದರೆ ಆಘಾತವನ್ನ ಕಾಣ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್. ಅಲ್ಲೇ ಮುನಾಫ್ ಅವರು ಇನ್ನೊಂದು ವಿಕೆಟ್ ಪಡ್ಕೊಂಡ್ರೆ ಫೈಸಲ್ ಅವರ ಮುಖಾಂತರವಾಗಿ 2,000 ಘೋಷಣೆ. ಯುಟಿ ಫೈಸಲ್ 2,000 ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಬಳಸದ ಉತ್ತಮ ರೀತಿಯ ಸ್ವೀಪ್ ಶಾಟ್ ಹೊಡೆತ. ಬೌಂಡರಿಯ ಸೇರ್ಪಡೆ ಮುಖಾಂತರವಾಗಿ ತಡೆದ ಮೊತ್ತ 41 ಓಟಗಳು. ಅಂತಿಮ 2 ಚೆಂಡು. ಈ ಬಾರಿ ಬಳಸದ ಉತ್ತಮ ರೀತಿಯ ಹೊಡೆತ. ತನ್ಮೂಲಕ ಮತ್ತೆ ಬೌಂಡ್ರಿ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಈ ಚೆಂಡಲ್ಲಿ ಹುತಾರಿಯನ್ನ ಪಡ್ಕೊಂಡ್ರೆ 2,000 ನಗದಿನ ಘೋಷಣೆ ಇದೆ. ಈ ಬಾರಿ ಸಗದ ಚೆಂಡು ಹ್ಯಾಟ್ರಿಕ್ ಬೌಂಡ್ರಿ. ಯಶೇಮ ಮೊಬೈಲ್ ಮುಖಾಂತರವಾಗಿ ನೀಡ್ತಾ ಇರುವಂತ ಬ್ಲೂಟೂತ್ ಬ್ಯಾಂಡ್. ಅಲ್ಲಿ ಆಟಗಾರರ ಹೆಸರು ತಿಳಿಸಬೇಕು. ತಸ್ರೀಫ್ ಪಡ್ಕೊಳ್ತಾ ಇದ್ದಾರೆ. ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸ್ತಾ ಇರುವಂತಹ ಆಟಗಾರ. ಅಲ್ಲಿ ಮುಕ್ತಾಯ ಕಂಡಿರುವಂತಹ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಟೌನ್ ಹೆಮ್ಮಾಡಿ ಪರವಾಗಿ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಆಟವನ್ನು ದಾಖಲಿಸಿರುವಂತಹ ಆರಂಭಿಕ ಹಂತದ ಆಟಗಾರ ಶಮೀರ್ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಬಹುಮಾನವನ್ನು ಸಿರಾಜ್ ಭಾಯ್ ಅವರು ನೀಡಿ ಗೌರವಿಸಬೇಕು ಎಂಬುದನ್ನು ತಿಳಿಸ್ತಾ ಇದ್ದೇವೆ.